ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಎಲ್ಬೋ ಸ್ಲೀವ್ಸ್ ಮತ್ತು ಶಾರ್ಟ್ ಸ್ಲೀವ್ ಒಂದೇ ಥರ ಯಾವ ರೀತಿಯಾಗಿ ಕಟ್ಟಿಂಗ್ನ ಮಾಡೋದು ಅನ್ನೋದನ್ನ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ, ಸಪೋರ್ಟ್ನ ಮಾಡಿ. ನಿಮಗೂ ಕೂಡ ಯೂಸ್ ಆಗುತ್ತೆ, ನಮಗೂ ಕೂಡ ಯೂಸ್ ಆಗುತ್ತೆ. ಆದಷ್ಟು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ನೋಡ್ಕೊಬರೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನು ಹೋದ ವಿಡಿಯೋನಲ್ಲಿ ನಾನು ನಿಮಗೆ ಪೇಪರ್ ಕಟ್ಟಿಂಗು ತೋರಿಸಿದ್ದೀನಲ್ವಾ, ಇದು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ತೋರಿಸಿದ್ದೀನಲ್ವಾ. ಇವಾಗ ನಾನು ನಿಮಗೆ ಪರ್ಫೆಕ್ಟಾಗಿ ಆ ಅಳತೆನ ಇಟ್ಕೊಂಡು ಸ್ಲೀವ್ಸ್ನ, ಎಲ್ಬೋ ಸ್ಲೀವ್ಸ್ನ ಕಟ್ ಮಾಡ್ತಾಯಿದ್ದೀನಿ. ಯಾವ ರೀತಿಯಾಗಿ ಕಟ್ಟಿಂಗ್ನ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ವೀಡಿಯೋನಲ್ಲಿ ಶೇರ್ನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ನ ಮಾಡಿ. ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಹಾಲ್ ಬಟನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಮುಂಚಿತವಾಗಿ ಬರುತ್ತೆ, ನೀವು ಕೂಡ ಮುಂಚಿತವಾಗಿ ವೀಡಿಯೋಸ್ನ ನೋಡ್ಬೋದು. ಇವಾಗ ನಾನಿಲ್ಲಿ ಸ್ಲೀವ್ಸ್ ಅಂದರೆ ಎಲ್ಬೋ ಸ್ಲೀವ್ಸು ಅಂದರೆ ಇಲ್ಲಿವರೆಗೂ, ಕೈಯಿಂದ ಇಲ್ಲಿವರೆಗೂ ಬರುತ್ತಲ್ವ ಸ್ಲೀವ್ಸು, ಇಲ್ಲಿವರೆಗೂ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಎಲ್ಬೋ ಸ್ಲೀವ್ಸ್ ಅಂದರೆ ಗೊತ್ತಾಗಲ್ಲ, ಫುಲ್ ಸ್ಲೀವ್ ಅಂದರೆ ಗೊತ್ತಾಗುತ್ತೆ. ಫುಲ್ ಸ್ಲೀವ್ ಅಂದರೆ ಇವಾಗಿನ ಜನ್ರೇಷನ್ ಅವ್ರಿಗೆ ಫುಲ್ಗೆ ಅಂದರೆ ಇಲ್ಲಿವರೆಗೂ ಬರುತ್ತೆ ಅಂದ್ಕೊತಾರೆ. 3-4 ಅಂದರೆ ಇಲ್ಲಿವರೆಗೂ ಬರುತ್ತೆ ಅಂತಾರೆ. ಆವಾಗಿನ ಕಾಲದವರಿಗೆ ಫುಲ್ ಅಂದರೆ ಇಲ್ಲಿ ಏನು ಮೊಳಕೈಯಿಂದ ಮೇಲೆ ಬರುತ್ತಲ್ವ ಅಲ್ಲಿವರೆಗೆ ಅಂತಲೇ ಅಂದ್ಕೊತಾರೆ. ಹಂಗಾಗಿ ಇಲ್ಲಿ ನಾನು ಅವ್ರದ್ದು ಬ್ಲೌಸ್ದು ಲೆಂತ್ ಬಂದುಬಿಟ್ಟು, ಅಂದರೆ ಬ್ಲೌಸ್ ಅಲ್ಲ, ಸ್ಲೀವ್ ಲೆಂತ್ ಬಂದುಬಿಟ್ಟು ಇಲ್ಲಿ ನಾನು 10 ಇಂಚ್ ತೊಗೋತಾ ಇದ್ದೀನಿ. ಅವ್ರಿಗೆ 9.5 ಅವ್ರಿಗೆ ಸಾಕು ಅಲ್ಲ ಅಂತ, 9.5 ಅವ್ರಿಗೆ ಸಾಕು. ನಾನಿಲ್ಲಿ 10 ಇಂಚ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಮಾರ್ಜಿನೆಲ್ಲ ಸೇರಿ ಸಾಕು 10 ಇಂಚ್ ಅಂತ ಹೇಳಿದ್ದಾರೆ. ಹಂಗಾಗಿ 10 ಇಂಚ್ನ ನಾನಿಲ್ಲಿ ತೊಗೋತಾ ಇದ್ದೀನಿ. ಸ್ಲೀವ್ಸ್ ಲೆಂತ್ ಇಲ್ಲೂ ಕೂಡ ಅಷ್ಟೇ 2 ಮಾರ್ಕ್ ಮಾಡ್ಕೊಳ್ಳೋಣ, ಒಂದು ಲೈನ್ ಹಾಕ್ಕೊಂಬಿಡೋಣ ಕರೆಕ್ಟಾಗಿ, ಆಯಿತಾ? ಓಕೆನಾ? ಇವಾಗ ಕರೆಕ್ಟಾಗಿ ಇಲ್ಲಿ ಸ್ಲೀವ್ಸ್ ಲೆಂತ್ ಬಂದುಬಿಟ್ಟು ನಮಗೆ 10. ಇಲ್ಲಿ 10ಇಂದ ಕರೆಕ್ಟಾಗಿ ನೀವು 3 ಇಂಚಷ್ಟು ಡೌನ್ ಮಾಡಬೇಕಾಗುತ್ತೆ. ಓಕೆನಾ? ಈಗ ಇಲ್ಲಿಗೊಂದು ಲೈನ್ನ ಹಾಕ್ಕೊಳ್ಳೋಣ. ಓಕೆ, 3 ಇಂಚಷ್ಟು ಡೌನ್ ಮಾಡಿ. ಇವಾಗ ನಮಗೆ ಎಷ್ಟು ಬಾಡಿ ಫಿಟ್ಟಿಂಗ್ ಬಂದ್ಬಿಟ್ಟು 8 ಇಂಚಸ್ ಇದೆ. 8 ಇಂಚಸ್ ಯಾಕೆ 1 ಇಂಚ್ ಕಡಿಮೆ? ಇದು ಏನು ಗೊತ್ತಾ, 8 ಇಂಚಸ್ಗಿಂತ 1.5 ಇಂಚಷ್ಟು ನಾವು ನಮಗೆ ಇದು ಸ್ಲೀವ್ಸ್ ರೌಂಡಿಂಗ್ ಫಿಟ್ಟಿಂಗ್ ಅದುವರೆಗೂ 6.5 ಇಂಚಸ್ ತೊಗೋಬೇಕಾಗುತ್ತೆ. ಯಾಕೆ 1.5 ಇಂಚ್? ಎಲ್ಲಿ ಲೆಸ್ ಆಗುತ್ತೆ ಅನ್ನಂಗಿದ್ರೆ, ಒಂದು ಹಾಫ್ ಅನ್ ಇಂಚು ಶೋಲ್ಡ್ರ್ ಜಾಯಿಂಟಲ್ಲಿ ಹೋಗುತ್ತೆ. ಇನ್ನು 1 ಇಂಚ್ ಕಡಿಮೆ ಫ್ರೆಂಡ್ಸ್. ಅದು ಬ್ಯಾಕ್ ಪಾರ್ಟಲ್ಲಿ, ಫ್ರಂಟ್ ಪಾರ್ಟಲ್ಲಿ ತೊಗೋಬೇಕಾಗಿರೋದು. 1 ಇಂಚ್ ಕಡಿಮೆ ತೊಗೋಬೇಕಾಗುತ್ತೆ ನಾವು. ಓಕೆನಾ? ಈಗ 7 ಇಂಚು ನಮಗೆ ಸ್ಲೀವ್ ಫಿಟ್ಟಿಂಗ್ ಬರುತ್ತೆ. ನಾನು ಅದು ಫ್ರಂಟ್ ಪಾರ್ಟನ್ನು ಕನ್ಫ್ಯೂಸ್ ಮಾಡ್ಕೊಂಡು ಫ್ರಂಟ್ ಪಾರ್ಟದ್ದು ಹೇಳ್ತಾ ಇದ್ದೆ ಫ್ರೆಂಡ್ಸ್. ಇಲ್ಲಿ ಸ್ಲೀವ್ದು ಫಿಟ್ಟಿಂಗ್ ಬಂದುಬಿಟ್ಟು, ಡೌನು ಫಿಟ್ಟಿಂಗ್ ಬಂದುಬಿಟ್ಟು ಇಲ್ಲಿ ನಮಗೆ 4 ಇದೆ, ಅವ್ರದ್ದು 4. ಓಕೆನಾ? ಇವಾಗ ನಾವು ಇಲ್ಲಿಂದ ನೋಡಿ ಕರೆಕ್ಟಾಗಿ ಇಲ್ಲಿಂದ ಸ್ವಲ್ಪ ಫ್ಲಾಟಾಗಿ ತೊಗೊಂಡು ನೀಟಾಗಿ ಸ್ಲೀವ್ ಶೇಪ್ನ ತೊಗೋಬೇಕಾಗುತ್ತೆ. ಓಕೆನಾ? ನೋಡಿ ನೀಟಾಗಿ ಸ್ಲೀವ್ ಶೇಪ್ನ ತೊಗೋಬೇಕಾಗುತ್ತೆ. ಓಕೆನಾ? ಈಗ ನೆಕ್ಸ್ಟು ನೀವು ಇಲ್ಲಿ ಒಂದು 1/2 ಇಂಚ್ ಗ್ಯಾಪಿಗೆ ನೀವು ಫ್ರಂಟ್ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಏನು ಫ್ಲ್ಯಾಟ್ ತೊಗೊಂಡಿದ್ದೀರಲ್ವಾ, ಇದು ಎಷ್ಟು ನೀವು ತೊಗೊಂಡಿದ್ದೀರಾ ಅಂದರೆ, ನಾವೀಗ ಕರೆಕ್ಟಾಗಿ 1 ಇಂಚ್ ತೊಗೊಂಡಿದ್ದೀವಿ ಇಲ್ಲಿಗೆ. ಇಲ್ಲಿಂದ ಕರೆಕ್ಟಾಗಿ ನೀವು ಈ ಥರ ಫ್ರಂಟ್ ಶೇಪ್ ಇದು. ಓಕೆನಾ? ನೋಡಿ, ಇದು ಫ್ರಂಟ್ ಶೇಪು. ಈಗ ಇದು ನಿಮಗೆ ಬಾಡಿ ಫಿಟ್ಟಿಂಗು 7 ಇಂಚಸ್ಸು. ಈಗ ಇದೆರಡು ಜಾಯಿನ್ ಮಾಡೋಣ.
ಈಗ ಅವ್ರ ಹತ್ರ ನಾವು ಎಷ್ಟು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ ಹೇಳಿ, ಅಲ್ಲಿ ಬಾಡಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ. ಇದೂ ಕೂಡ ಬಾಡಿ 2 ಸ್ಲೀವ್ಸು ಕೂಡ ಎಕ್ಸ್ಟ್ರಾ, ಒಳಗಡೆ ಬಟ್ಟೆ ಅದು 2 ಇಂಚ್ ಎಕ್ಸ್ಟ್ರಾನ ತೊಗೊಳ್ಳೋಣ. ಬಾಡಿದು ಎಷ್ಟು ತೊಗೊಂಡಿರ್ತೀವಿ ಸ್ಲೀವ್ಸ್ದು ಅಷ್ಟೇ ತೊಗೋಬೇಕಾಗುತ್ತೆ. ನೋಡಿ ಸ್ಲೀವ್ಸ್ ಕಟ್ಟಿಂಗು ಇಷ್ಟೇ. ಈಗ ನೀವು ಇಲ್ಲಿ ತಡೀರಿ, ಇವಾಗ ನಾನು ಏನು ಮಾರ್ಜಿನ ಬಿಟ್ಟಿದ್ದೀನಿ ಕೆಳಗಡೆ ಅದಕ್ಕೂ ಒಂದು ಮಾರ್ಕ್ ಹಾಕಿ ತೋರಿಸ್ಬಿಡ್ತೀನಿ. ಇಲ್ಲಿ ನಮಗೆ ಒಂದು 3/4 ಇಂಚ್ವರೆಗೂ ಎಕ್ಸ್ಟ್ರಾ ಇದ್ದರೆ ಸಾಕು ಬಟ್ಟೆ ಫ್ರೆಂಡ್ಸ್ ಎಲ್ಲ. 1 ಇಂಚು ಅಂತಾರೆ, ನಾನು 3/4 ಇಂಚು. ಇದೆರಡು ನೋಡಿ, ಮೇಲ್ಗಡೆ ಕೆಳಗಡೆ ಮಾರ್ಜಿನಿಗೂ ಆಗುತ್ತೆ, ಮೇಲ್ಗಡೆ ಸ್ಲೀವ್ ಜಾಯಿನಿಗೂ ಆಗುತ್ತೆ. ಹಾಗಾಗಿ ಇವಾಗ ನೋಡಿ ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡ್ಕೊಳ್ಳಿ. ಏನು ನಾವು ಮಾರ್ಕ್ ಹಾಕಿದ್ವಿ ಆ ಮಾರ್ಕ್ನ ಫಾಲೋ ಮಾಡಬೇಕಾಗುತ್ತೆ. ನೋಡಿ ಓಕೆನಾ. ಇವಾಗ ನೀವು ಫಸ್ಟಿಗೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ನ್ಯಾಚ್ ಹಾಕ್ಕೊಂಬಿಡಿ, ಅದು ಫಿಟ್ಟಿಂಗ್ ನ್ಯಾಚ್. ಇವಾಗ ನೋಡಿ ಕರೆಕ್ಟಾಗಿ ಫ್ರಂಟ್ ಪಾರ್ಟನ್ನು ಒಂದು ಈ ಥರ ಇದು ಮಾಡಿಕೊಂಡು ನೀವು ಓಪನ್ ಮಾಡಿಕೊಂಡು ಫ್ರಂಟ್ ಪಾರ್ಟನ್ನ ಕಟ್ ಮಾಡಿ ನೋಡಿ ಎಷ್ಟು ನೀಟಾಗಿ ಸ್ಲೀವ್ಸ್ದು ಕಟ್ಟಿಂಗು ಆಯಿತು. ಓಕೆನಾ, ನೋಡಿ ಎಷ್ಟು ಈಸಿಯಾಗಿ ಆಗೋಯ್ತಲ್ವ ಸ್ಲೀವ್ಸ್ ಕಟ್ಟಿಂಗು, ಪೇಪರ್ ಕಟ್ಟಿಂಗು. ಇಷ್ಟೇ ಫ್ರೆಂಡ್ಸ್. ಮತ್ತು ಇದರಲ್ಲಿ ಇನ್ನೂ ಒಂದು ಮೆಥಡ್, ನೀವು ಈಗ ಶಾರ್ಟ್ ಸ್ಲೀವ್ಸ್ ಬೇಕಲ್ವಾ, ಈಗ ಶಾರ್ಟ್ ಸ್ಲೀವ್ಸಲ್ಲಿ ಕರೆಕ್ಟಾಗಿ ನೋಡಿ ನಿಮಗೆ ಎಷ್ಟು ಇಲ್ಲಿಂದ ತೊಗೊಬಿಡೋಣ, ಯಾಕೆಂದರೆ ಆಲ್ರೆಡಿ ಕಟ್ ಮಾಡಾಗ್ಬಿಟ್ಟಿದೆ ಅಲ್ವಾ. ಇಲ್ಲಿಂದ ತೊಗೊಳ್ಳೋಣ, ಒಂದು 5 ತೊಗೊಳ್ಳೋಣ. 5 ಇಂಚ್ 5 ಇಂಚಿಗೆ ನಮಗೆ ಇದು ಸ್ಲೀವ್ಸು, ಶಾರ್ಟ್ ಸ್ಲೀವ್ಸ್ನ ಇದರಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನಾವು ಎಷ್ಟು 3 ಇಂಚ್ ಡೌನ್ ಮಾಡ್ಕೊಂಡಿದ್ವಲ್ಲ, ನಮಗೆ ಇಲ್ಲಿ 2 ಇಂಚ್ ಸಾಕು ನಮಗೆ, ಆಯಿತಾ. ಇವಾಗ ಇದನ್ನು ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ ಕರೆಕ್ಟಾಗಿ ಬಂದಿದೆ. ನಮಗಿಲ್ಲಿ ಬೇಕಾದರೆ ಅದೇ ನಮಗೆ ಒಂದಿಂದು ಇದಕ್ಕೆ ಮಾರ್ಜಿನಿಗೆ ಸ್ವಲ್ಪ ಮಾರ್ಜಿನಿಗೆ ಒಂದು 3/4 ಇಂಚು ಅಥವಾ 1 ಇಂಚ್ವರೆಗೂ ನೀವು ಬಿಟ್ಕೊಂಡ್ರೆ ಫೋಲ್ಡಿಂಗು. ಓಕೆನಾ, ಇಷ್ಟು ಇದು ಸ್ಲೀವ್ಸು. ಈಗ ಬೇಕಾದ್ರೆ ಈಗ ನಾನು ಎಲ್ಬೋ ಸ್ಲೀವ್ಸ್ನ ನಾನು ನಿಮ್ಗೆ ಕಟಿಂಗ್ ಮಾಡಿ ತೋರಿಸಿದ್ನಲ್ವ, ಇದನ್ನು ಅಷ್ಟೇ ಇಷ್ಟೇ. ಇದು ಶಾರ್ಟ್ ಸ್ಲೀವ್ಸ್, ಇದು ಲಾಂಗ್ ಸ್ಲೀವ್ಸ್. ಇದು ಲಾಂಗ್ ಸ್ಲೀವ್ಸಿಗೆ ಬರುತ್ತೆ, ಆಯಿತಾ. ನೋಡಿ ಇದು ಲಾಂಗ್ ಸ್ಲೀವ್ಸ್ ಬರುತ್ತೆ. ಇದು ಶಾರ್ಟ್ ಸ್ಲೀವ್ಸ್ ಬರುತ್ತೆ. ಶಾರ್ಟ್ ಸ್ಲೀವ್ಸ್, ಲಾಂಗ್ ಸ್ಲೀವ್ಸ್ ಗೊತ್ತಾಯ್ತಾ. ಲಾಂಗ್ ಸ್ಲೀವ್ಸಲ್ಲೇ ಕಟ್ಟಿಂಗ್ ಮಾಡಿಕೊಂಡು ಯಾವ ಥರ ಶಾರ್ಟ್ ಸ್ಲೀವ್ ಮಾಡೋದು ಅನ್ನೋದು ಎರಡೂ ವಿಡಿಯೋನ ಇವತ್ತಿನ ವಿಡಿಯೋನ ಶೇರ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಿಗಿನರ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ. ಟೈಲರಿಂಗ್ ಕಲಿಬೇಕು ಅನ್ನೋರ್ಗೂ ತುಂಬಾ ಇನ್ಸ್ಪೈರ್ ಆಗ್ಬೋದು ಈ ಥರ ವೀಡಿಯೋಸ್ಗಳು ನೋಡಿ. ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ನ ಮಾಡಿ. ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋಸ್ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.